ನಿಮ್ಗೆ ಗೊತ್ತಿರಲಿ, ತ್ಯಾಗ ಅನ್ನೋದ್ರ ಅರ್ಥ ಇಂಡಿಯಾ ದೇಶದಲ್ಲಿ ಮಾತ್ರ ನಡೆಯುತ್ತೆ. ಅಮೆರಿಕಾದಲ್ಲಿ ಲೈಫ್ ಇಸ್ ವೆರಿ ಶಾರ್ಟ್, ಜೀವನ ಬಹಳ ಚಿಕ್ಕದು, ಆದ್ರಿಂದ ಏನ್ ಮಾಡ್ಬೇಕು, ಎಂಜಾಯ್ ಮಾಡ್ಬಿಡಿ ಅಂತ. ನಮ್ಮಲ್ಲಿ ಏನ್ ಹೇಳ್ತಾರೆ, ಜೀವನ ಬಹಳ ಚಿಕ್ಕದು, ಸಾರ್ಥಕ ಮಾಡ್ಕೊಳ್ಳಿ, 4 ಜನ ಸೇವೆ ಮಾಡಿ, ಒಳ್ಳೆಯದನ್ನ ಮಾಡಿ ಅಂತ ಅಲ್ವಾ? 2 ಕಡೆಗೂ ಒಂದೇ, ಜೀವನ ಚಿಕ್ಕದು ಅಂತ ಅವ್ರಿಗೂ ಗೊತ್ತು. ಎಷ್ಟು ವರ್ಷ ಇದೆ? 50, 60, 70, 80 ವರ್ಷ ಇರ್ತೀವಿ. ಬಹಳ ಲಾಂಗ್ ಲೈಫ್ ಅಂದ್ರೆ 90, 100 ವರ್ಷ. ಇಷ್ಟು ಶಾರ್ಟ್ ಇದು. ಈ ಭೂಮಿಗೆ, ಈ ಜಗತ್ತಿಗೆ 100 ವರ್ಷ ಏನೂ ಅಲ್ಲ. 100 ವರ್ಷ ಬದುಕಿದ್ರು ಇಷ್ಟು ಕಡಿಮೆ ಸಮಯದಲ್ಲಿ ಏನಾದ್ರೂ ಸಾರ್ಥಕವಾದದನ್ನು ಮಾಡಿ ಅನ್ನತ್ತೆ ಇಂಡಿಯಾ ದೇಶ. ಪಾಪವಿದೆ, ಪುಣ್ಯವಿದೆ, ನರಕವಿದೆ, ನಾಕವಿದೆ, ಸ್ವೀಕರಿಸುವ ಗುರುವೇ ಅಂತರಾತ್ಮ. ಎಲ್ರಿಗೂ ನಮಸ್ಕಾರ. ಮಹಾತ್ಮನ ಚಿತಾಭಸ್ಮ ಇರುವ ಸಾನ್ನಿಧ್ಯದಲ್ಲಿ ನಾವೆಲ್ಲ ಇದ್ದೇವೆ. ಇಂಥ ಕಡೆ ನಿಂತು ಮನಸ್ಸು ನಿರ್ಮಲವಾಗದೇ ಇದ್ರೆ ನಾವಿನ್ನೆಲ್ಲೂ ಉದ್ಧಾರ ಆಗಲ್ಲ. ತೋರಿಕೆಗೆ, ಯಾರನ್ನೋ ಮೆಚ್ಚಿಸುವುದಕ್ಕೆ ಇಂಥ ಜಾಗದಲ್ಲಿ ಮಾತಾಡಬಾರ್ದು. ಸತ್ಯ ಹೇಳ್ತಿದ್ದೇನೆ, ನನ್ನ ದೇಹ ಮನಸ್ಸುಗಳಿಗೆಲ್ಲ ನಾನು ಬಾಯಿ ಬಿಟ್ಟು ಹೇಳಲಾಗದಂತ ಒಂದು ಸಂತೋಷ ಆಗ್ತಿದೆ ನನಗೆ. ನಮ್ಮಲ್ಲಿ ಸಾನ್ನಿಧ್ಯ ಲಾಭ ಅಂತ ಒಂದು ಶಬ್ದ ಇದೆ. ಸಾನ್ನಿಧ್ಯ ಲಾಭ ಅಂದ್ರೆ ಇಷ್ಟೇ, ನಿಮ್ಗೆ ಅರ್ಥ ಆಗುತ್ತೆ. ಮನುಷ್ಯ ದೇವಸ್ಥಾನಕ್ಕೂ ಹೋಗ್ತಾನೆ, ಹೆಂಡದಂಗಡಿಗೂ ಹೋಗ್ತಾನೆ, ವ್ಯಾಪಾರಕ್ಕೂ ಹೋಗ್ತಾನೆ, ಕಾಲೇಜ್ಗೂ ಹೋಗ್ತಾನೆ. ನಾವು ಎಲ್ಲಿದ್ದೀವಿ ನೋಡ್ಕೊಂಡು ನಮ್ಮ ಮನಸ್ಸು ಅದಕ್ಕೆ ಸರಿಯಾಗಿ ಮಿಡಿತಾ ಇರುತ್ತೆ. ದೇವಸ್ಥಾನದಲ್ಲಿ ಇರುವ ಮನಸ್ಥಿತಿ ಹೆಂಡದಂಗಡಿಯಲ್ಲಿ ಇರೋದಿರೋಲ್ಲ. ಆ ಹೆಂಡದಂಗಡಿಯಲ್ಲಿ ಕೂತಿರೋನೇ ದೇವಸ್ಥಾನಕ್ಕೆ ಬಂದಾಗ ಅವ್ರ ಮನಸ್ಸು ಬೇರೆ ಆಗುತ್ತೆ. ನಾವು ಯಾರೋ ದೊಡ್ಡವರು ಎದುರು ಕೂತಿದ್ರೆ ನಮ್ಮ ಮನಸ್ಸು ಬೇರೆ ಸ್ಥಳದಲ್ಲಿ ಆಲೋಚನೆ ಮಾಡುತ್ತೆ. ನಾವೆಲ್ಲ ಬೀದಿಯಲ್ಲಿ ನಿಂತಿದ್ರೆ ನಮ್ಮ ಮನಸ್ಸು ಬೇರೆ ತರ ಯೋಚನೆ ಮಾಡುತ್ತೆ. ಊರಲ್ಲೆಲ್ಲ ಜಗಳ ನಡೀತಿದೆ ಅಂತ ಇಟ್ಕೊಳ್ಳಿ. ಜಗಳ ನಡೀತಿರುವಾಗ ನಾವು ಆ ಜಗಳದ ಯಾವುದೋ ಗುಂಪಿನಲ್ಲಿದ್ರೆ ನಮ್ಮ ಮನಸ್ಸು ಬೇರೆ ತರ ಯೋಚನೆ ಮಾಡುತ್ತೆ. ಆವಾಗ ರೋಷ, ದ್ವೇಷ, ಸಿಟ್ಟು ಏನೇನೋ ಹರಿತಾ ಇದೆ. ಯಾರೋ ಒಬ್ಬ ಯೋಗಿಯ ಸಮ್ಮುಖದಲ್ಲಿದ್ದಾಗ ಮನಸ್ಸು ಶಾಂತವಾಗುತ್ತೆ. ಮನಸ್ಸಿನ ವ್ಯಾಪಾರನೇ. ನಾವು ಎಲ್ಲಿದ್ರೂ ಒಂದೇ ತರ ಇರ್ತೀವಿ ಅನ್ನೋ ಮನುಷ್ಯರಲ್ಲ. ಅವರು ತಮ್ಮ ಮನಸ್ಸನ್ನ ಮತ್ತೆ ಶುದ್ಧಿ ಮಾಡ್ಕೋಬೇಕು, ಹದ ಮಾಡ್ಕೋಬೇಕು. ನನಗೆ ಈ ಮಹಾತ್ಮನ ಚಿತಾಭಸ್ಮ ಇರುವ ಸಾನ್ನಿಧ್ಯಕ್ಕೆ ಬಂದಾಗ ಈ ಮಾತನ್ನು ಹೇಳಬೇಕು ಅಂತ ಅನಿಸ್ತು. ಇಲ್ಲಿಗೆ ಬಂದಾಗಿಂದ ನನ್ನ ದೇಹ ಮನಸ್ಸುಗಳಲ್ಲಿ ಒಂದು ಅನಿರ್ವಚನೀಯವಾದ ಆನಂದ ಆಗ್ತದೆ. ಅದರ ಜೊತೆಗೆ ಇನ್ನೊಂದು ಸಂತೋಷ, ನನ್ನ
ಕೂಡ್ಲಿಗಿಗೆ ಬಂದಿದ್ದೀನಿ. ಕೂಡ್ಲಿಗಿನಲ್ಲಿ ಬೇಕಾದಷ್ಟು ಜನಸಂಖ್ಯೆ ಇದೆ, ಬಹಳ ಜನ ಇದ್ದೀರಿ. ಆದ್ರೆ ನಾನು ಕೂಡ್ಲಿಗೆ ಅಂದ್ರೆ ನನಗಿರೋ ಸಂಬಂಧ ಕೊಟ್ರೇಶ್ ಮಾತ್ರ. ನನ್ನ ಕೂಡ್ಲಿಗೆ ಅಂದ್ರೆ ಕೊಟ್ರೇಶ್ ಮಾತ್ರ. ನನಗೆ ಕರ್ನಾಟಕಕ್ಕೆ ಏನೇನೋ ಸಂಬಂಧಗಳಿರ್ಬೋದು, ಅವ್ರು ನನಗೆ ಕೊಟ್ರೇಶ್ ಮಾತ್ರ. ನನ್ನ ಸೋದರ, ನನ್ನ ಜೀವದ ಗೆಳೆಯ, ಅವರೆಲ್ಲ ಪ್ರೀತಿಯಿಂದ ನನ್ನ ಗುರುಗಳು ಅಂತಾರೆ. ನಾನು ಅವ್ರ ಸೋದರರು, ನನ್ನ ಸ್ನೇಹಿತರು ಅಂತ. ಮತ್ತೆ ಇಡೀ ದಿನ ಡಾಕ್ಟರ್ ಬಸವರಾಜ ಬೆಣ್ಣಿ ಅವ್ರ ಜೊತೆ ಇದ್ದೇನೆ. ಇವರಿಬ್ಬರು ಸುಮಾರು ಒಂದು 15 ವರ್ಷದಿಂದ ನನ್ನೊಂದಿಗಿದ್ದಾರೆ ಅಥವಾ ನಾನು ಅವರೊಂದಿಗಿದ್ದೇನೆ. ದೈವ ಸಾಕ್ಷಿಯಾಗಿ ಹೇಳ್ತೀನಿ, ಎಷ್ಟೋ ಸಲ ನನ್ಗೆ ಯಾವ ಜನ್ಮದ ಪುಣ್ಯನಪ್ಪ ಇವರಿಬ್ಬರು ನಾನು ಕೊಡ್ಕೊತಿದ್ದೀನಲ್ಲ ಅಂತ ಅನ್ಸುತ್ತೆ. ಅಂತ ಒಂದು ಅನ್ಕಂಡೀಷನಲ್ ಲವ್ ಅಂತ, ಅನ್ಕಂಡೀಷನಲ್ ಲವ್ ಅಂತದೊಂದು ಪ್ರೀತಿಯನ್ನ ಕೊಟ್ಟು ನಾನು ಹಾಳಾಗಬಾರ್ದು ನೋಡ್ಕೊಳ್ತೀನಿ. ಎಷ್ಟೋ ಸಲ ನಮ್ಮ ಯೋಗ್ಯತೆಗಿಂತ ಮೀರಿ ನಮ್ಮನ್ನು ಯಾರು ಗೌರವಿಸ್ಬಿಟ್ರೆ ನಾವೇ ಕೆಟ್ಟೋಗಿಲ್ಲ, ಏನಾದ್ರೂ ಮಾಡಿ ಒಳ್ಳೆಯವರಾಗಬೇಕು. ಹಾಗೆ ಮಾಡಿ ಇಟ್ಕೊಂಡಿಲ್ಲ. ನನ್ನ ಸಂತೋಷಕ್ಕೆ ಅದು ಕೂಡ ಕಾರಣ. ನನಗೆ ಮೈಸೂರಿನಿಂದ ಬರಬೇಕಲ್ಲ ಅನ್ನೋ ನೆಪಕ್ಕೆ ಆಗ ಈಗ ಅಂತ ಮುಂದಕ್ಕೆ ಹಾಕ್ತಿದ್ದೆ. ಅದ್ರ ಕೊಟ್ರೇಶ್ ನನಗೆ ಎಷ್ಟು ಗೋಗರಿ ಬಿಟ್ರು ಅಂದ್ರೆ, ನನಗೆ ಎಷ್ಟೋ ಸಲ ನನ್ನ ಯಾಕೆ ಇಷ್ಟು ಗೋಗರಿಬೇಕು ಕೊಟ್ರೇಶ್ ಅಂತ ಅಷ್ಟು ಪ್ರೀತಿಯಿಂದ ಕರೆದಿದ್ದಾರೆ. ನನಗೆ ಇಲ್ಲಿರುವ ಚಿಂತನ ಚೇತನ ಸಮಿತಿಯಲ್ಲೂ ಇದೆ, ಚಿಂತನ ಚೇತನ ಸಮಿತಿಯಲ್ಲಿ ಎಲ್ಲ ಗೆಳೆಯರಿಗೆ, ಸೋದರರಿಗೆ, ಕೂಡ್ಲಿಗೆ ಎಲ್ಲ ಸೋದರಿಯರಿಗೆ ಶಿರವಾಗಿ ಒಮ್ಮೆ ನಮಸ್ಕಾರ. ಸಾವಿರದ 1998ನೇ ಇಸ್ವಿ ಇರಬೇಕು. 98ನೇ ಇಸ್ವಿ ಡಿಸೆಂಬರ್, ಸರಿಯಾಗಿ ಹೇಳೋದ. ಆಗ ವಿಶ್ವಸಂಸ್ಥೆಯ ಒಬ್ಬ ಪ್ರತಿನಿಧಿ, UN ಅಂತ ಹೇಳ್ತಾರೆ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, ಅಲ್ಲಿಂದ ಒಬ್ಬ ಪ್ರತಿನಿಧಿ ಭಾರತಕ್ಕೆ ಬಂದಿದ್ದ. ಆತ ಹೇಳಿದ ಒಂದು ಮಾತು ನನ್ನೆಲ್ಲ ಬಹಳ ದಿನ ಕಾಣ್ತಾ ಇತ್ತು. ಅವನು ಹೇಳಿದ್ದು, ವಿ ಆರ್ ಎಟ್ ದಿ ಟರ್ನ್ ಆಫ್ ದಿ ಸೆಂಚುರಿ. ನಾವು ಹೊಸ ಶತಮಾನದ ಹೊಸ್ತಿನಲ್ಲಿದ್ದೇವೆ. ವಿ ಆರ್ ಎಟ್ ದಿ ಟರ್ನ್ ಆಫ್ ದಿ ಸೆಂಚುರಿ ಅಂಡ್ ಇಟ್ ಈಸ್ ದ ಟೈಮ್ ಟು ಡಿಕ್ಲೇರ್ ದ ಮ್ಯಾನ್ ಆಫ್ ದಿ ಸೆಂಚುರಿ. ಈಗ ಈ ಶತಮಾನ ಪುರುಷ ಯಾರು ಅಂತ ಜಗತ್ತು ತೀರ್ಮಾನ ಮಾಡಬೇಕಾಗಿದೆ. I truly suppose the whole world will declare Mahatma Gandhi as the man of the century with the total unanimity. ನಾನು ಪ್ರಬಲವಾಗಿ ಭಾವಿಸ್ತೇನೆ, ಇಡೀ ಜಗತ್ತು ಮಹಾತ್ಮ ಗಾಂಧಿಯವರನ್ನ ಈ ಶತಮಾನ ಪುರುಷ ಅಂತ ಘೋಷಿಸುತ್ತೆ ಅಂತ ಅಪೇಕ್ಷೆ. ನನಗೆ ಅವಾಗ ಅನಿಸ್ತಿದ್ದೆ ಏನಂದ್ರೆ, ಗಾಂಧಿ, ಬುದ್ಧ, ರಾಮ, ಕೃಷ್ಣ, ಬಸವಣ್ಣ, ನಾವು ಯಾರನ್ನ ವಿಭೂತಿ ಪುರುಷರು ಅಂತ ಕರಿತೀವೋ, ಮಹಾತ್ಮರು ಅಂತ ಕರಿತೀವೋ, ಪುರುಷೋತ್ತಮರು ಅಂತ ಕರಿತೀವೋ, ಆ ಎಲ್ಲ ಮಹನೀಯರು ಬಾಲ್ಯದಲ್ಲಿ ನಿಮ್ಮ ಹಂಗೆ ಇತ್ತು ಅಥವಾ ನಮಗಿತ್ತು ಕೆಟ್ಟದಾಗಿತ್ತು. ಗಾಂಧಿ ಇಲ್ಲಿ ಯಾರಾದ್ರೂ ಹೈಸ್ಕೂಲ್ ಓದೋ ಹುಡುಗ ಇದ್ರೆ, ಈ ಹುಡುಗನಷ್ಟು ಒಳ್ಳೆಯವನಲ್ಲ, ಅವನು ಹೈಸ್ಕೂಲ್ ಓದೋ. ಅವನ ಚಿಕ್ಕ ವಯಸ್ಸಿನಲ್ಲಿ ಲೀಲಾ ವಿಲಾಸಗಳೆಲ್ಲ ನಿಮ್ಗೆ ಗೊತ್ತಿರ್ಬೇಕಾದ್ರೆ. ಅವರ ಕುಲದಲ್ಲಿ ಮಾಂಸ ತಿನ್ನೋಂಗಿರಲಿಲ್ಲ, ಗಾಂಧಿ ಮಾಂಸಾಹಾರ ಮಾಡಿದ್ದ, ಅವನು ಹೆಂಡ ಕೊಡ್ತಿದ್ದ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಕನ್ನಡದ ಕವಿ ಗೋಪಾಲಕೃಷ್ಣ ಅಡಿಗರು ಪದ್ಯ ಬರೀತಾರೆ, ನಾನು ಅವನು ಒಂದೇ ಲೋಹ, ಕಬ್ಬಿಣ, ಕರಿ ಕಬ್ಬಿಣ. ನಾನು ರಾಮ, ನಾನು ಕೃಷ್ಣ, ನಾನು ಬುದ್ಧ, ನಾನು ಗಾಂಧಿ, ಒಂದೇ ನಾವು. ಯಾರು ತಾಯಿ ಹೊಟ್ಟೆಲ್ಲ 18 ತಿಂಗಳಿಗೆ ಬಂದವರಲ್ಲ, ಎಲ್ಲ 9 ತಿಂಗಳು
ಹುಟ್ಟಿದಾಗ ಎಲ್ಲ ಮಕ್ಕಳು ಅಳ್ತವೆ, ಪಕ್ಕ ಪಕ್ಕ ಅಂತ ನಡ್ಕೊಂಡು ಬರೋದು. ಬಾಲ್ಯ ಎಲ್ಲರದು ಹಂಗೆ ಇರುತ್ತೆ. ರಾಮನ ಬಗ್ಗೆ ಅವರು ಬರೀತಾರೆ, ಅವನು ಕೂಡ ನನ್ನ ಹಾಗೆ ಉಣ್ಣುತ್ತಿದ್ದ ತಿನ್ನುತ್ತಿದ್ದ, ಚಂದ್ರನನ್ನು ತಾ ಎಂದು ತಾರು ಮಾರು ತೊದಲುತ್ತಿದ್ದ. ಅವನು ಕೂಡ ನಿಮ್ಮ ಹಾಗೆ ಉಣ್ಣುತ್ತಿದ್ದ ತಿನ್ನುತ್ತಿದ್ದ, ಚಂದ್ರನನ್ನು ತಾ ಎಂದು ತಾರು ಮಾರು ತೊದಲುತ್ತಿದ್ದ. ಆದರೆ ಸಾಯುವಾಗ ಎಂಥ ಗಟ್ಟಿ ಚಿನ್ನವಾಗಿ ಸಾಗಿದ. ನಿಮ್ಮಂಗೆ ಹುಟ್ಟಿದವನು, ನಿಮ್ಮಂಗೆ ಬೆಳೆದವನು ಸಾಯುವಾಗ ಎಂಥ ಗಟ್ಟಿ ಚಿನ್ನವಾಗಿ ಸಾಗಿದ. ಯಾವ ಬೆಂಕಿ ತಾಕಿತವನ ಯಾವ ರಸವು ಸೋಕಿತ, ಯಾವ ಕಿಡಿತಾಗ್ತವ. ನಿಮ್ಮ ಹಂಗೆ ಇದ್ದವು. ಅಷ್ಟು ದೊಡ್ಡವನಾಗಿ ಹೆಂಗ್ ಬೆಳೆದ. ನಮ್ಮೆಲ್ರಿಗೂ ಬೋಧವಾಗಬೇಕಾಗಿರೋ ಮಾತೇ. ಯಾವ ಸಾಧಾರಣ ಮನುಷ್ಯ ಕೂಡ, ಗಾಂಧಿ ಬದುಕಿನ ಪಾಠ ನಮ್ಗೆ ಏನಂದ್ರೆ, ಯಾವ ಸಾಧಾರಣ ಮನುಷ್ಯ ಕೂಡ ದೊಡ್ಡವನಾಗ್ಬೋದು, ಮಹಾತ್ಮನಾಗ್ಬೋದು. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಈಚ್ ಇಂಡಿವಿಜುವಲ್ ಈಸ್ ಪೊಟೆನ್ಶಿಯಲಿ ಡಿವೈನ್. ಈಚ್ ಇಂಡಿವಿಜುವಲ್ ಈಸ್ ಪೊಟೆನ್ಶಿಯಲಿ ಡಿವೈನ್. ಪ್ರತಿಯೊಬ್ಬ ಮನುಷ್ಯನು ಆಂತರಿಕವಾಗಿ ದೈವತ್ವ ಉಳ್ಳವರು. ನಮಗೆ ಗೊತ್ತಿರಲ್ಲ ಅಷ್ಟೇ. ಯಾವ ಸಾಮಾನ್ಯ ಮನುಷ್ಯ ಕೂಡ ದೈವತ್ವಕ್ಕೆ ಏರಬಹುದು. ಗಾಂಧಿ, ವಿವೇಕಾನಂದ ಇತ್ಯಾದಿ ಈ ಎಲ್ಲ ಮಹನೀಯರು ನಮ್ಮ ಬದುಕಿಗೆ ತೋರಿಸಿಕೊಟ್ಟ ಮಾರ್ಗ. ಸುಮ್ಮನೆ ವಿವೇಕಾನಂದ ನೆನಪಾಯ್ತು ಅಂತ ಹೇಳ್ತೀನಿ. ಚಿಕ್ಕ ವಯಸ್ಸಲ್ಲಿ ತುಂಬಾ ಕುತೂಹಲ ಇದ್ದ ಹುಡುಗ ವಿವೇಕಾನಂದ. ಅದು ಅವಾಗ ಅವನ ಹೆಸರು ನರೇಂದ್ರ. ಈ ಜನ ಮಾತಾಡುವಾಗ ದೇವರಿದ್ದಾನೆ ಬಿಡು, ದೇವ್ರು ನೋಡ್ಕೊತಾನೆ ಬಿಡು, ಎಲ್ಲ ದೇವರಿಗೆ ಗೊತ್ತು ಬಿಡು ಅಂತಾರಲ್ಲ. ವಿವೇಕಾನಂದನಿಗೆ ಒಂದು ಕುತೂಹಲ ಇತ್ತು, ಇವ್ರು ಹಿಂಗೆ ಹೇಳ್ತಾರಲ್ಲ, ಇವ್ರು ದೇವ್ರು ನೋಡಿದಾರ, ಇವ್ರು ನಿಜವಾಗಿಯೂ ಗೊತ್ತಾ ದೇವ್ರು ಇದ್ದಾನೆ, ದೇವ್ರು ನೋಡ್ಕೊತಾನೆ, ದೇವ್ರೆಲ್ಲ ತಿಳ್ಕೊಂಡಿದ್ದಾನೆ ಗೊತ್ತಾ ಇವ್ರಿಗೆ? ಯಾರಾದ್ರೂ ದೇವ್ರಿದ್ದಾನೆ ಬಿಡು ನೋಡ್ಕೊತಾನೆ ಅಂದ್ರೆ ತಕ್ಷಣ ಈ ಹುಡುಗ ಹೋಗಲ್ ಕೇಳ್ತಿದ್ದ, ದೇವ್ರಿದ್ದಾನೆ ಅಂದ್ರಲ್ಲ ನೀವು ನೋಡಿದ್ದೀರಾ ಅಂತ ಕೇಳ. ಅವ್ರ ತಕ್ಷಣ ಹೇಳ್ತಾರೆ, ನಾವು ಹೇಳ್ತೀವಪ್ಪ. ನಮ್ಗೆ ಯಾರಿಗೂ ದೇವ್ರಿದ್ದಾನೆ ಅನ್ನೋದು ನಮ್ಮ ಅನುಭವ ಅಲ್ಲ, ಯಾರು ಹೇಳಿದ್ದು ನಾವು ಹೇಳ್ತಿದ್ದೀವಿ ಅಷ್ಟೇ. ಅದೇ ನೀವು ನೋಡಿ ಹೇಳ್ತಿದ್ದೀರಾ ಅಂತ ಕೇಳ್ತಿದ್ದ ವಿವೇಕಾನಂದ. ನರೇಂದ್ರ ಯಾರು ಒಂದು ಸಮರ್ಪಕವಾದ ಸರಿಯಾದ ಉತ್ತರ ಹೇಳಿದ್ರು. ಯಾರೋ ಹೇಳಿದ್ರು, ರವೀಂದ್ರನಾಥ್ ಠಾಗೂರ್ ಅವರ ದೊಡ್ಡಪ್ಪ ಮಹರ್ಷಿ ದೇವೇಂದ್ರನಾಥ್ ಠಾಗೂರ್ ಅಂತ. ಅವ್ರ ಮನೆಯಲ್ಲಿ ಪ್ರತಿದಿನ ಸಂಜೆ ಈ ಕಲ್ಕತ್ತಾ ನಗರದ ಎಲ್ಲ ಪ್ರಾಜ್ಞರು ಬಂದು ತತ್ವಗೋಷ್ಠಿ ನಡೆಸೋರು, ಏನೋ ತತ್ವ ಜಿಜ್ಞಾಸೆ ಮಾಡೋರು. ನೀನು ಅಲ್ಲಿ ಹೋಗು, ಅವರು ಬಹಳ ಜ್ಞಾನಿಗಳು, ಅವರು ನಿನ್ನ ಪ್ರಶ್ನೆಗೆ ಉತ್ತರ ಹೇಳ್ತಾರೆ. ಈ ಬಾಲಕ ನರೇಂದ್ರ 8-9 ವರ್ಷದ ಹುಡುಗ ಸಂಜೆ ಹೊತ್ತು ತತ್ವಗೋಷ್ಠಿ ನಡೀತಾ ಇರುವಾಗ ಬಾಗಿಲಿನ ಥಟ್ ಅಂತ ನೂಕಿ ಹೋಗಿ ಅವರ ಎದುರಿಗೆ ದಿಟ್ಟವಾಗಿ ನಿಂತ. ಆಶ್ಚರ್ಯ ಆಗುತ್ತೆ. ಕಲ್ಕತ್ತಾ ನಗರದ ಇಷ್ಟು ದೊಡ್ಡ ದೊಡ್ಡ ಇರುವಾಗ ಒಬ್ಬ ಹುಡುಗ ಇಷ್ಟು ದಿಟ್ಟವಾಗಿ ಬಂದು ನಿಂತ್ಕೊತಾನೆ ಅಂತ. ಏನು ಅದು? ಬೇರೆ ಮಾತಾಡಕ್ಕೆ ಅವಕಾಶ ಇಲ್ಲ. ವಿವೇಕಾನಂದ ತಕ್ಷಣ ಅವ್ರನ್ನ ಪ್ರಶ್ನೆ ಕೇಳಿದ, ಮಹಾಶಯ ನೀವು ದೇವರನ್ನು ನೋಡಿದ್ದೀರಾ? ಮಹಾಶಯ ನೀವು ದೇವರನ್ನು ನೋಡಿದ್ದೀರಾ ಅಂತ ಕೇಳ್ದ. ಮಹರ್ಷಿ ದೇವೇಂದ್ರನಾಥ್ ಠಾಗೂರ್ ಆ ಹುಡುಗನ ಕಣ್ಣನ್ನೇ ದಿಟ್ಟಿಸಿ ನೋಡಿ, ಮಗು ನಿನಗೆ ಯೋಗಿಯ ಕಣ್ಣುಗಳಿವೆ ಅಂತ. ಹುಡುಗನ ಬೇಜಾರಾಗುತ್ತೆ. ಯಾರು ನೀವು? ದೇವರನ್ನು ನೋಡಿದ್ದೀರಾ ಇಲ್ವಾ ಅಷ್ಟೇ ಪ್ರಶ್ನೆ, ಬೇರೆ ಏನೋ ಮಾತಾಡ್ತೀರಾ? ಬೇಜಾರಾಗೋಯ್ತು. ಮತ್ತೆ ವಾಪಸ್ ಅಲ್ಲಿಂದ ಬಂದು ಬಾಗಿಲನ್ನ ಧಟ್ ಅಂತ ಒದ್ದು ಹೊರಗೆ ಅವನಿಗೆ ತಿಳ್ಕೋಬೇಕು ಅನ್ನೋ ಕುತೂಹಲ ಅಂತ. ಮತ್ತೆ ಸಿಕ್ಕಿದವ್ರನ್ನೆಲ್ಲ ಕೇಳ್ದ, ಯಾರ್ಯಾರು ದೊಡ್ಡ ಮನುಷ್ಯರು ಅವ್ರನ್ನೆಲ್ಲ ಭೇಟಿ ಮಾಡ್ದ. ಯಾರೋ ಒಬ್ಬರು ಮಾತ್ರ ಹೇಳಿದ್ರು, ದಕ್ಷಿಣೇಶ್ವರದಲ್ಲಿ ರಾಮಕೃಷ್ಣರು ಹೋಗ್ತಿದ್ದಾರೆ, ಅವ್ರ ಹತ್ರ ಹೋಗು, ಅವ್ರು ಹೇಳ್ತಾರೆ. ಈ ಹುಡುಗ ಅವ್ರ ಹತ್ರನೂ ಹೋಗಿ ಅವರನ್ನು ಇದೇ ಪ್ರಶ್ನೆ ಕೇಳ್ದ, ಮಹಾಶಯ ನೀವು ದೇವರನ್ನು ನೋಡಿದ್ದೀರಿ? ಇಲ್ಲಿಯ ತನಕ ಯಾರು ರಾಮಕೃಷ್ಣರು ಮಾತಾಡಿರಲಿಲ್ಲ. ಹೌದು ನೋಡಿದ್ದೇನೆ, ಹೌದು ನೋಡಿದ್ದೇನೆ. ಯಾರು ಹಿಂಗೆ ಹೇಳಿಲ್ಲ. ಹುಡುಗನಿಗೆ ರೋಮಾಂಚನ ಆಗುತ್ತೆ. ಅಬ್ಬಾ ದೇವ್ರು ನೋಡಿದ್ದೀನಿ ಅಂತ ಅವಳು. ನಾವು ಹಂಗೆ ಹೇಳ್ಬೋದು. ಆದ್ರೆ ಹುಡುಗ ಮುಂದಿನ ಪ್ರಶ್ನೆ, ತೋರಿಸಿ ನನಗೂ, ತೋರಿಸಿ ನನಗೂ. ಕೂತ್ಕೋ, ಎದುರು ಕೂರಿಸ್ಕೊಟ್ರೆ
ತಮ್ಮ ಬಲಪಾದವನ್ನು ಎತ್ತಿ ಆ ಹುಡುಗನ ಎದೆ ಮೇಲೆ ಇಟ್ಟರು. ಅವನು ಇಡೀ ಸೃಷ್ಟಿ ಗಿರಿಗಿರ ಅಂತ ತಿರುಗಿದಂಗೆ ಆಗ್ಬೇಕು. ಇವ್ನು ಇಡೀ ಇಡೀ ಬ್ರಹ್ಮಾಂಡವೆಲ್ಲವೂ ತಿರುಗ್ತಿದೆ ಅಂತ ಅನಿಸ್ತು. ನಾನು ಒಂದು ಬಿಂದು ಮಾತ್ರವೂ ಅಲ್ಲ ಅಂತ ಅನಿಸ್ತು. ತಿರುಗ್ತಾ ಇರುವಾಗ ಜೋರ ಕಿರ್ಚುಬಿಟ್ಟ. ಸಾಕು 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 ಸಾಕು, ನನಗೆ ತಡೆಯೋಕ್ಕಾಗೋದಿಲ್ಲ. ಅವ್ರ ಪಾದವನ್ನು ಕೆಳಗೆ ಹೇಳಿದ್ರು, ಇದು ಟೆಸ್ಟ್ ಡೋಸ್ ಅಷ್ಟೇ, ನೀನಿನ್ನೂ ಬಹಳ ದೂರ ಕರ್ಕೊಂಡು ಹೋಗ್ಬೇಕಾಗಿದೆ ನಾನು ಅಂತ. ಮುಂದಿನ ಬೇರೆ ಕತೆ. ಆಮೇಲೆ ವಿವೇಕಾನಂದ ಹೇಳ್ತಾನೆ, ದೇವರನ್ನು ನೋಡಿದ್ಯಾ ನೀನು ಅಂದ್ರೆ ನೋಡಿದೆ. ಎಲ್ಲಿ ನೋಡಿದೆ? ಈ ದೇಶದ ದೀನರು, ದಲಿತರು, ದುಃಖಿತರು, ಬಡವರು, ಅವರಲ್ಲಿ ನೋಡಿದ್ದೀನಿ. ಬಿಗ್ ಫಿಲಾಸಫಿ. ದೇವರೆಲ್ಲ ಬೆಟ್ಟದಲ್ಲಿ, ಗುಡ್ಡದಲ್ಲಿ, ಸರೋವರದಲ್ಲಿ, ಸಮುದ್ರದಲ್ಲಿ ನೋಡಲಿಲ್ಲ ಅವರು. ಎಲ್ಲವನ್ನೂ ಹುಡುಕೊಂಡು ಬಂದವರು. ವಿವೇಕಾನಂದ ಕಡೆಗೆ ಹೇಳಿದ್ದು, ದೀನ ದೇವೋಭವ, ದುಃಖಿ ದೇವೋಭವ, ಪಾಪಿ ದೇವೋಭವ, ದರಿದ್ರ ದೇವೋಭವ. ಇವೆಲ್ಲವೂ ಈ ದೇಶದಲ್ಲಿ. ಇದೇ ವಿವೇಕಾನಂದರನ್ನ ಅವರು ಅಮೆರಿಕಕ್ಕೆ ಹೋದಾಗ ಅಲ್ಲಲ್ಲಿ ಉಪನ್ಯಾಸಗಳು ನಡೀತಾ ಇರ್ತಾರೆ. ಯಾವುದೋ ಮನೆಗಳಲ್ಲಿ ಯಾವಾಗ ಉಪನ್ಯಾಸಗಳು ನಡೀತಾ ಇರ್ತಾರೆ. ಆ ಉಪನ್ಯಾಸದ ನಡುವೆ ಯಾರೋ ಒಬ್ಬ ಪ್ರಶ್ನೆ ಕೇಳ್ತಾರೆ, ಸ್ವಾಮೀಜಿ, ವಿಚ್ ಈಸ್ ದ ನ್ಯಾಷನಲ್ ಐಡಿಯಲ್ ಫಾರ್ ಇಂಡಿಯಾ? ಭಾರತ ದೇಶಕ್ಕೆ ರಾಷ್ಟ್ರೀಯ ಆದರ್ಶ ಯಾವುದು ಅಂತ ಕೇಳ್ತಾರೆ. ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ಓನ್ಲಿ ಸರ್ವಿಸ್ ಅಂಡ್ ರೆನೌನ್ಸಿಯೇಷನ್ ಆರ್ ದಿ ಟೂ ನ್ಯಾಷನಲ್ ಐಡಿಯಲ್ಸ್ ಫಾರ್ ಇಂಡಿಯಾ. ಸೇವೆ ಮತ್ತು ತ್ಯಾಗ ಇವೆರಡು ಭಾರತದ ರಾಷ್ಟ್ರೀಯ ಆದರ್ಶಗಳು. ನಿಮ್ಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಪಾಶ್ಚಿಮಾತ್ಯ ಜಗತ್ತಿಗೆ, ಅಮೆರಿಕ ದೇಶಕ್ಕೆ ಸೇವೆ ಮತ್ತು ತ್ಯಾಗ ಅಂದ್ರೆ ಏನು ಅಂತ ಗೊತ್ತಾಗ. ನಾನು ಆ ದೇಶವನ್ನು ಬಹಳ ಚೆನ್ನಾಗಿ ಬಂದೆ. ಸೇವೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಸರ್ವಿಸ್ ಅಂತಾರೆ ಅಲ್ವಾ? ಸರ್ವಿಸ್ ಅಂತ. ಆದ್ರೆ ಇಂಗ್ಲಿಷ್ ಸರ್ವಿಸ್ ಬೇರೆ, ಕನ್ನಡದ ಸೇವೆ ಬೇರೆ. ನೀವು ಹೋಟೆಲ್ಗೆ ಹೋದ್ರೆ ಸರ್ವಿಸ್ ಚಾರ್ಜಸ್ ಅಂತ ಹಾಕ್ತಾರೆ ಅಲ್ವಾ? ನೀವು ಮೋಟರ್ ಬೈಕು, ಕಾರು ಸರ್ವಿಸ್ ಬಿಟ್ಟರೆ ಪೇಯ್ಡ್ ಸರ್ವಿಸ್ ಅಂತ ಹಾಕ್ತಾರೆ. ನೀವು ಪೇಮೆಂಟ್ ಮಾಡಿದ್ಮೇಲೆ ಸರ್ವಿಸ್ ಅಲ್ಲ, ನೀವು ಚಾರ್ಜ್ ಕೊಟ್ಮೇಲೆ ಸರ್ವಿಸ್ ಅಲ್ಲ. ಸರ್ವಿಸ್ ಅಂದ್ರೆ ಯಾವುದನ್ನ ನೀವು ಯಾವ ಫಲವೂ ಅಪೇಕ್ಷೆ ಇಲ್ಲದೆ ಮಾಡ್ತೀರೋ ಅದನ್ನ ಮಾತ್ರ ಸರ್ವಿಸ್ ಅಂತ. ಭಾರತ ದೇಶದಲ್ಲಿ ಅಂತೊಂದಿದೆ. ಸೇವೆಗಿಂತ ಇನ್ನೂ ಅದ್ಭುತವಾದದ್ದು ಈ ವೀರಶೈವರಲ್ಲಿ ದಾಸೋಹ ಅಂತಿದೆ. ಅದು ಇನ್ನೂ ಅದ್ಭುತವಾದದ್ದು. ದಾನ ಅಂದ್ರೆ ಕೊಡೋನು ನಾನು ದೊಡ್ಡವನು, ನೀನ್ ತಗೋ ಅಂತ. ನಾನು ದೊಡ್ಡವ್ರು ಕೊಡ್ತಿದ್ದೀನಿ, ನೀನ್ ತಗೋ, ನೀನ್ ದೀನ, ನೀನ್ ದರಿದ್ರ ಅಂತ. ದಾಸೋಹ ಅಂದ್ರೆ ಅದಲ್ಲ. ಕೊಡೋನು ನಾನೇ ಕೆಳಗಿದ್ದೀನಿ, ನೀನ್ ದೊಡ್ಡವನು, ತಗೋದು ಕೊಡು. ನೀನ್ ತಗೋತಿರೋ ಪುಣ್ಯಾತ್ಮ, ಅದನ್ನ ತಗೋ, ನಾನು ಕೊಡೋನು ಚಿಕ್ಕವನು ಅಂತ. ನಿನಗೆ ಕೊಡುವಷ್ಟು ಕೊಟ್ಟಿದ್ದಾನೆ ಭಗವಂತ ಅಂದ್ರೆ ನಿನಗಿಂತ ಹೆಚ್ಚು ಕರುಣೆ ನನಗೆ ಸಿಕ್ಕಿದೆ, ಆದ್ರಿಂದ ನೀನು ಕೊಡ್ತಿದ್ದೇನೆ ತಗೋತ. ಆದ್ರಿಂದ ಎಷ್ಟೋ ಮನೆಗಳಲ್ಲಿ ಊಟ ಬಡಿಸುವಾಗ ಕೈಯಿಂದ ಹಿಂಗ್ ಮಾಡಿ ಬಡಿಸ್ಬೇಡಿ ಅಂತಾರೆ, ಹಿಂಗ್ ಬಡಿಸಿಲ್ಲ. ಯಾಕಂದ್ರೆ ಹಿಂಗ್ ಮಾಡೋದು ದಾನ, ಹಿಂಗ್ ಕೊಟ್ಟರು ದಾಸೋಹ. ನಿಮ್ಗೆ ಗೊತ್ತಾ, ನಾನು ಬಹಳ ಸಲ ಈ ಮಾತುಗಳನ್ನ ಹೇಳ್ತೀನಿ. ನಾನು ಪ್ರಪಂಚದಲ್ಲಿ ಎಲ್ಲೆಲ್ಲೆಲ್ಲೂ ಓಡಾಡಿದ್ದೀನಿ. ಅಮೆರಿಕ ದೇಶದಲ್ಲಿ ನಿಮ್ಮ ಹತ್ರ ಡಾಲರ್ ಇಲ್ಲದೆ ಇದ್ರೆ ಒಂದೊತ್ತು ಊಟ ಹುಟ್ಟಲ್ಲ. ಒಂದು ಹೊತ್ತಿನ ಊಟ ಯಾರು ಬಿಟ್ಟಿ ಹಾಕಲ್ಲ. ಯೋಚನೆ ಮಾಡಿ, ಸೇವೆ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ. ಸಿದ್ಧಗಂಗೆ ಮಠದಲ್ಲಿ 80 ವರ್ಷ 10,000 ಮಕ್ಕಳಿಗೆ ಬಿಟ್ಟಿ ಊಟ ಹಾಕ್ತಾರೆ. ಪ್ರಪಂಚದಲ್ಲಿ ಎಲ್ಲೂ ನಡೆಯಲ್ಲ. ಒಂದ್ ದಿವಸ, 2 ದಿವಸ, 3 ದಿವಸ ಅಲ್ಲ. ನಾವು ಮದುವೆ ಮಾಡಿದ್ರೆ 3-4-5 ಸಾವಿರ ಜನಕ್ಕೆ ಊಟ ಹಾಕ್ಬಿಟ್ಟು ಹೆಂಗ್ ಗೊತ್ತಾ, ಹೆಂಗ್ ಹಾಕಿದೀನಿ ಊಟ ಹಾಕ್ತೀವಿ. 80 ವರ್ಷ 10,000 ಮಕ್ಕಳಿಗೆ ಊಟ ಹಾಕಿದ. ಧರ್ಮಸ್ಥಳಕ್ಕೆ ಹೋದ್ರೆ ನಿಮ್ ID ಕಾರ್ಡ್ ತೋರಿಸಿ ನೀವು ಯಾವ ಊರ್ನವರು, ಯಾವ ಜಾತಿಯವರು ಅಂತ ಕೇಳಲ್ಲ. ಊಟಕ್ಕೆ ಬನ್ನಿ, ಊಟಕ್ಕೆ ಬನ್ನಿ, ಊಟಕ್ಕೆ ಬನ್ನಿ, ಊಟಕ್ಕೆ ಬನ್ನಿ, ಊಟಕ್ಕೆ ಬನ್ನಿ ಅಂತ ಕರೆದು ಊಟ ಹಾಕ್ತಾರೆ. ನೀವು ಸುತ್ತೂರು ಮಠಕ್ಕೆ ಹೋಗಿ, ಚುಂಚನಗಿರಿ ಮಠಕ್ಕೆ ಹೋಗಿ, ಅದೆಲ್ಲ 3,000 ಮಠಕ್ಕೆ ಹೋಗಿ, ತೋಂಟೂರು ಮಠಕ್ಕೆ ಹೋಗಿ, ಬಂದವ್ರು ಊಟ ಹಾಕೋದೇ ನಮ್ ಪುಣ್ಯ ಅಂತ. ನಿಮ್ಗೆ ಊಟ ಹಾಕೋದ್ರೆ ನಾವು ಉದ್ಧಾರ ಆಗ್ತೀವಿ ಅಂತಾರೆ. ಇಂಡಿಯಾ ದೇಶ ಬಿಟ್ಟರೆ ಪ್ರಪಂಚದಲ್ಲಿ ಎಲ್ಲಿಯೂ ಸಾಧ್ಯ ಇಲ್ಲ, ಎಲ್ಲಿಯೂ ನಡೆಯುತ್ತೆ.
ನಿನ್ ಜಾತಿ ಮತ ಏನು ಕೇಳಿದೆ, ನೀನ್ ಯಾವ ಊರು ಯಾತಕ್ಕೆ ಬಂದೆ ಏನು ಕೇಳಿದೆ ಊಟ ಹಾಕೋದು. This happens only in India. ಓಕೆ, ಸೇವೆ ಅಂದ್ರೆ ಇದು. ನಾವೆಂತವ್ರು ಅಂದ್ರೆ ನಾನು ತಮಾಷೆ ಮಾಡ್ತಿರ್ತೀನಿ, ನಾವೆಲ್ಲ ಗೌರ್ಮೆಂಟ್ ಕೆಲಸದಲ್ಲಿ ಇರೋರು. ನಮ್ಮ ಬೆಣ್ಣಿ ವೆಟರ್ನರಿ ಡಾಕ್ಟ್ರು. ನೀವು ಯಾವ ಸರ್ವಿಸ್ ಅಲ್ಲಿ ಇದ್ದೀರಿ ಅಂದ್ರೆ ನಾನು ವೆಟರ್ನರಿ ಸರ್ವಿಸ್ ಅಂತ. ನಮ್ದು ಹೈಯರ್ ಎಜುಕೇಶನ್ ಸರ್ವಿಸ್. ನಾನು ಬೆಣ್ಣೆ ಪುಕ್ಸಟ್ಟೆ ಏನು ಕೆಲಸ ಮಾಡಲ್ಲ, ತಿಂಗಳ ಸಂಬಳ ತಗೋತೀವಿ. ತಗೊಂಡ್ಮೇಲೆ ಸರ್ವಿಸ್ ಹೆಂಗಾಯ್ತದು? ನಾವು ಮಾಡೋ ಸರ್ವಿಸ್ ಅಲ್ಲ, ನಮ್ದು ಕೊಟ್ಟರೆಷ್ಟು ಎಜುಕೇಶನ್ ಸರ್ವಿಸ್. ಏನ್ ಬಿಟ್ಟು ಕೆಲಸ ಮಾಡ್ತಾ ಇಲ್ಲ, ನೀವು ಸರ್ಕಾರ ದುಡ್ಡು ಕೊಡುತ್ತೆ ಕೆಲಸ ಮಾಡ್ತೀವಿ. ನಾವು ಏನು ಫಲ ಪಡೆದು ಮಾಡ್ತೀವಿ ಅದು ಸರ್ವಿಸ್ ಅಲ್ಲ, ಫಲ ಪಡೆಯದೇ ಮಾಡ್ತೀವಲ್ಲ ಅದು ಮಾತ್ರ ಸರ್ವಿಸ್. ಅದಕ್ಕೆ ಹೇಗಿರುತ್ತೆ. ನನ್ನ ಸ್ನೇಹಿತ ಒಬ್ಬ, ನನ್ನ ಕ್ಲಾಸ್ಮೇಟ್ ಒಬ್ಬ, ಅವನು ಸಿರಿಕಲ್ಚರ್ ಡೆವಲಪ್ಮೆಂಟ್ ಆಫೀಸರ್, ರೇಷ್ಮೆ ಅಭಿವೃದ್ಧಿ ಅಧಿಕಾರಿ. ನಾನು ಬಹಳ ದಿವಸ ಆದ್ಮೇಲೆ ಸಿಕ್ಲ. ನಾನು ಅವನು ಕ್ಲಾಸ್ಮೇಟ್ಸ್ ಆಗಿದ್ವು, ಅದಾದ್ಮೇಲೆ ಒಂದು 30 ವರ್ಷ ಆದ್ಮೇಲೆ ಸಿಕ್ಲ. ನಟರಾಜ್ ಅಂತ ನಟರಾಜ್ ಎಲ್ಲಿದೆಯಾ ಈಗ? ನಾನು ಸಿರಿಕಲ್ಚರ್ ಸರ್ವಿಸ್ ಅಂತ ನಾನು ಕೇಳಿದೆ, ಅಲ್ ಕಣೋ, ಆ ರೇಷ್ಮೆ ಹುಳ ಅವೇ ಸೊಪ್ಪು ತಿಂತವೆ, ಅವೇ ದಾರ ಬಿಡ್ತವೆ, ಅವೇ ಸಾಯ್ತವೆ ಪಾಪ, ಅವೇ ಮೊಟ್ಟೆ ಇಕ್ತವೆ, ಅವೇ ಮರಿ ಮಾಡ್ತವೆ. ನಿಂದೇನ್ ಸೇವೆ ಅದ್ರ ಮಧ್ಯದಲ್ಲಿ? ಇವನೇನ್ ಸೇವೆ ಅಲ್ಲಿ? ಮನುಷ್ಯರ ಅಹಂಕಾರ ನೋಡಿ, ನಾವು ಮಾಡೋದನ್ನ ಸೇವೆ ಅಂತ ಕೇಳ್ತೀವಿ. ಅದು ಮಾಡೋದು ಸೇವೆ ಅಲ್ವ, ತಾನೇ ಸಿಕ್ತೋಗ್ಬಿಡುತ್ತೆ ಹುಳು. ನಮಗೆ ಅಂಥ ಸುಂದರವಾದ ರೇಷ್ಮೆ ಕೊಡೋದಕ್ಕೆ ತಾನು ಸಾಯುತ್ತೆ ಹುಳು, ಅದರ ಸೇವೆ ಅಂತಿಲ್ಲ. ಅಕ್ಕಮದೇವಿ ವಚನ ಇದೆ, ತೆರಣಿಯ ಹುಳು ತನ್ನ ಸ್ನೇಹದಿ ಮನೆಯ ಮಾಡಿ ತನ್ನ ನೂಲು ತನ್ನನೇ ಸುತ್ತಿ ಸಾವತನ ತೆರನಂತೆ ಮನ ಬಂದುದ ಬಯಸಿ ಬೇವುತ್ತಿರಬೇಕು. ತೆರಣಿಯ ಹುಳು ಅಂದ್ರೆ ರೇಷ್ಮೆ ಹುಳು ತನ್ನ ಖುಷಿಗೆ ನೂಲು ಬಿಟ್ಕೊಳುತ್ತೆ, ತಾನೇ ಅನ್ನೋಳು ಬಂದಿ ಆಗ್ಬಿಡುತ್ತೆ, ಮನೆ ತಾನೇ ಸತ್ತೋಗ್ತದೆ. ನಾವು ಹಂಗೆ ತರದಿಲ್ಲ. ಅದಕ್ಕೆ ನಿಂದೆ ಯಾವ ಅಧಿಕಾರ ಅಂತ ಕೇಳಿದೆ. ಓಕೆ, ಇನ್ನೊಂದು ತ್ಯಾಗ. ನಿಮ್ಗೆ ಗೊತ್ತಿರ್ಲಿ, ತ್ಯಾಗ ಅನ್ನೋದ್ರ ಅರ್ಥ ಇಂಡಿಯಾ ದೇಶದಲ್ಲಿ ಮಾತ್ರ. ಅಮೆರಿಕಾದಲ್ಲಿ ಲೈಫ್ ಇಸ್ ವೆರಿ ಶಾರ್ಟ್, ಜೀವನ ಬಹಳ ಚಿಕ್ಕದು, ಆದ್ರಿಂದ ಏನ್ ಮಾಡ್ಬೇಕು, ಎಂಜಾಯ್ ಮಾಡ್ಬಿಡಿ ಅಂತ. ನಮ್ಮಲ್ಲಿ ಏನ್ ಹೇಳ್ತಾರೆ, ಜೀವನ ಬಹಳ ಚಿಕ್ಕದು, ಸಾರ್ಥಕ ಮಾಡ್ಕೊಳ್ಳಿ, 4 ದಿನ ಸೇವೆ ಮಾಡಿ, ಒಳ್ಳೆಯದನ್ನ ಮಾಡಿ ಅಂತ ಅಲ್ವಾ? 2 ಕಡೆಗೂ ಒಂದೇ, ಜೀವನ ಚಿಕ್ಕದು ಅಂತ ಅವ್ರಿಗೂ ಗೊತ್ತು. ಎಷ್ಟು ವರ್ಷ ಇದೆ? 50, 60, 70, 80 ವರ್ಷ ಇರ್ತೀವಿ. ಬಹಳ ಲಾಂಗ್ ಲೈಫ್ ಅಂದ್ರೆ 90-100 ವರ್ಷ. ಇಷ್ಟು ಶಾರ್ಟ್ ಇದು. ಈ ಭೂಮಿಗೆ, ಈ ಜಗತ್ತಿಗೆ 100 ವರ್ಷ ಏನೂ ಅಲ್ಲ. 100 ವರ್ಷ ಬದುಕಿದ್ರು ಇಷ್ಟು ಕಡಿಮೆ ಸಮಯದಲ್ಲಿ ಏನಾದ್ರೂ ಸಾರ್ಥಕವಾದದನ್ನು ಮಾಡಿ ಅನ್ನತ್ತೆ ಇಂಡಿಯಾ ದೇಶ. ಅಲ್ಲಿ ಕಡಿಮೆ ಸಮಯ ಇದೆ, ಎಂಜಾಯ್ ಮಾಡ್ಬಿಡಿ, ಖುಷಿ ಪಟ್ಬಿಡಿ. ಅವ್ರಿಗೆ ತ್ಯಾಗ ಅಂದ್ರೆ ಏನು ಅಂತ ಅರ್ಥ ಆಗಲ್ಲ. ಅದಕ್ಕೆ ಯಾರೋ ಅಮೆರಿಕನ್ ಕೇಳ್ತಾನೆ, ವಾಟ್ ಡು ಯು ಮೀನ್ ಬೈ ರಿನೌನ್ಸಿಯೇಷನ್? ತ್ಯಾಗ ಅಂದ್ರೆ ಏನಪ್ಪ, ನಮ್ಗೆ ಗೊತ್ತಾಗಲ್ಲ ಏನದು ಕೇಳ್ತಾರೆ. ಆಗ ವಿವೇಕಾನಂದರ ಒಂದು ಕಥೆ ಹೇಳ್ತಾರೆ, ಅದು ಮಹಾಭಾರತದ ಕಥೆ. ಮಹಾಭಾರತದ ಸ್ವರ್ಗಾರೋಹಣ